ಬಿಡಿಸಪ್ಪ ವಿದ್ಯಾರ್ಥಿಗಳು ಚೆನ್ನಾಗಿ ಬಿಡಿಸ್ರಿ, ತಿಳ್ಕೊಂಡು ಬಿಡಿಸ್ರಿ. ಆಮೇಲೆ ನಾನು ನಿಮಗೆ ತಿಳಿಸ್ನಂತ. ಎಲ್ಲರೂ ವಿಡಿಯೋದ ಕಡೆ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ಇವು ಪರೀಕ್ಷೆಗೆ ಬಿದ್ದೆ ಬೀಳುತ್ತೆ. ಇದು ಶೇಕಡಾದಾಗ ನೋಡ್ರಿ ಎಷ್ಟು ನಮೂನಿ ಇರ್ತಾವೆ ಗಣಿತಗಳು ನೋಡ್ರಿ. ಈಗ ಪರಮಾವಧಿ ಗುಣ ಅಂದ್ರೆ ಒಟ್ಟು ಅಂಕಗಳು ಎಷ್ಟು, ಆ ಪರೀಕ್ಷೆಗೆ ಅವನು ಬರೆದ ಒಟ್ಟು ಎಷ್ಟು ಗುಣಗಳಿಗೆ ಅವ ಪರೀಕ್ಷೆ ಬರದ ಅನ್ನೋದು ಕಂಡುಹಿಡಿಯೋಕೆ ಏನಂತಾರೆ ಪರಮಾವಧಿ ಗುಣಗಳು ಅಂತಾರೆ. ಈಗ ನೋಡಿ, ಒಬ್ಬ ವಿದ್ಯಾರ್ಥಿಯು ಪರೀಕ್ಷೆಯಲ್ಲಿ ಪಾಸಾಗಬೇಕಾದರೆ 33%ರಂತೆ, ಅಂದ್ರೆ 33 ತಗೊಂಡ ಅಂದ್ರೆ ಮಾರ್ಕಸ್ ಅವ 100 ಅಲ್ಲಿಂದ ಪರಮಾವಧಿ ಗುಣಗಳು ಇರ್ತಾವ. ನೀವು ಹಿಂಗೆ ತಿಳ್ಕೊಬೇಕು. ಪರಮಾವಧಿ ಅಂದ್ರೆ 100ಕ್ಕೆ ಎಷ್ಟು, 100ಕ್ಕೆ 33 ತೊಗೋಬೇಕು ಅವ ಪಾಸ್ ಆಗ್ಬೇಕಾದ್ರೆ. ಅವ 33 ತಗೊಂಡ ಅಂದ್ರೆ ಅಲ್ಲಿ ಗುಣಗಳು ಎಷ್ಟಿರ್ತಾವ 100 ಇರ್ತಾವ. ಯಾಕಂದ್ರೆ ಇಲ್ಲಿ 33% ಅಂದಾನ. ಯಾವುದಕ್ಕೆ ನೀವು ನೋಡ್ರಿ, ನೀವು ಶೇಕಡಾ ಬಂತು ಅಂತಂದ್ರೆ 33, ಶೇಕಡಾಕ್ಕೆ 33 ಅಂದ್ರೆ 33 ಅವ ಅಂಕ ತಗೊಂಡಿದ್ದಂದ್ರೆ ಅವ 100 ಅಂಕಗಳ ಪೇಪರ್ ಬರೆದಿರ್ತಾನ. ಆದರೆ ಒಬ್ಬ ವಿದ್ಯಾರ್ಥಿಯು ಪರೀಕ್ಷೆಯಲ್ಲಿ 262 ಗುಣಗಳನ್ನು ಪಡೆದು ನೋಡಿ, 262 ಗುಣ ಪಡೆದನ್ನ ಆದ್ರೆ ಎಷ್ಟಿನ ಗುಣ ಬೀಳ್ಬೇಕು ಅವಾಗಂದ್ರೆ ಇನ್ನೂ 200 ಗುಣಗಳ ಕೊರತೆಯಿಂದ ಪರೀಕ್ಷೆಯಲ್ಲಿ ನಪಾಸಾದರೆ ಆ ಪರೀಕ್ಷೆಗೆ ಇರುವ ಪರಮಾವಧಿ ಗುಣಗಳು ಎಷ್ಟು? ಆಗ ವಿದ್ಯಾರ್ಥಿಗೆ ಪಾಸಾಗಲು ಬೇಕಾದ ಅಥವಾ ಪಾಸಾಗಲು ಪಡೆಯಬೇಕಾದ ವಾಕ್ಯಗಳು, ಪಾಸಾಗಲು ಪಡೆಯಬೇಕಾದ ಅಂಕಗಳು, ನೀವು ತಕ್ಕೋಬೇಕು. ಬರೋಬ್ಬರಿ ಪಡೆದ ಅಂಕಗಳು ಪ್ಲಸ್ ಕೊರತೆ ಬಿದ್ದ ಅಂಕಗಳು, ಪಡೆದ ಅಂಕಗಳು ಎಷ್ಟು? 262 ಪಡೆದಾನ. ಇನ್ನೂ ಇನ್ನ ಎಷ್ಟು? 200 ಅಂಕಗಳ ಕೊರತೆ ಬಿದ್ದ ಅಂಕಗಳನ್ನು ತಗೊಂಡ್ರೆ ಅವಂಗ ಬೇಕೆಷ್ಟು? 462 ಅಂಕಗಳು ಬೇಕು ಅವ್ನು ಪಾಸ್ ಆಗ್ಲಿಕ್ಕೆ. ನೋಡಿ, 462 ಅಂಕಗಳು ಅವಂಗ ಪಾಸ್ ಆಗ್ಲಿಕ್ಕೆ ಬೇಕು. ಆಮೇಲೆ ಇನ್ನು ಪರಮಾವಧಿ ಗುಣಗಳು ಬರೋಬರಿ. ಪರಮಾವಧಿ ಗುಣಗಳು ಬರೋಬರಿ ಹೆಂಗೆ ತಗೋಬೇಕು? ಪರಮಾವಧಿ ಗುಣಗಳು ಬರೋಬರಿ 33 ಅಂಕಗಳಿಗೆ 100 ಪರಮಾವಧಿ ಗುಣಗಳು. 100 ಅಂಕ ಪೇಪರ್ 33 ಪಡಿಬೇಕು ಅವ. 462 ಅಂಕಗಳಿಗೆ ಗುಣಗಳು ಎಷ್ಟು? 462 ಗುಂಡ್ಲೆ 100 ಸರ್ವಸ್ ಬಾಗಿಲೆ 33. ನೋಡ್ರಿ, ಇದು 11ರಲ್ಲಿ ಹೋಗ್ತದೆ. ಇದು ನೋಡಿ, ಎಗಳ ಸ್ಥಾನಗಳ ಮೊತ್ತ ಬಿ ಸ್ಥಾನಗಳ ಮೊತ್ತ ಒಂದೇ ಆಗಿದ್ದ 4, 2, 6, 6 ಅಂದ್ರೆ 11ರಲ್ಲಿ ಭಾಗ ಹೋಗ್ತದೆ. ಯಾವುದೇ ಸಂಖ್ಯೆಯು 11ರಿಂದ ಭಾಗ ಹೋಗ್ಬೇಕಾದ್ರೆ ಬೆಸ ಸ್ಥಾನಗಳ ಮೊತ್ತ ಎ ಬಿ ಅಂತ ಹಾಕೋಬೇಕು. ಎ ಬಿ ಅಂತ ಹಾಕೋಬೇಕು. ಹಾಕೊಂಡಾಗ ಕ್ರಮಬದ್ಧವಾಗಿ ಹಚ್ಚರತ್ತ 4,
6 2 ಇದು 3 ಅಂದ್ರೆ 3 ಸ್ಥಾನ ಇರಲಿ, 4 ಇದ್ದರೆ ಇನ್ನೊಂದು ಅಂಕಿ ಬರ್ತದೆ, 5 6 ಬೇಕಾದಷ್ಟು ಇರಲಿ. ಅವು ಎ ಬಿ ಅಂತ ಹಾಕೋತವ್ರಿ. ಎಗಳ ಮೊತ್ತ ಎಷ್ಟದ 6 ಅದ, ಬಿಗಳ ಮೊತ್ತ ಎಷ್ಟದ 6 ಅದ. 6 ಆದ್ರೆ ಏನು 0. ಅಂದ್ರೆ ಎಗಳ ಮೊತ್ತ ಬಿಗಳ ಮೊತ್ತದ ವ್ಯತ್ಯಾಸವು 0 ಆದರೆ ಅದು 11ರಿಂದ ಭಾಗ ಹೋಗ್ತದೆ ಅಂತ ತಿಳ್ಕೊಬೇಕು. ಅಥವಾ ಶೇಷ ಉಳಿತು ಅಂತಂದ್ರೆ ಅದು 11ರಿಂದ ಭಾಗ ಹೋಗ್ತಿದ್ರೆ ಅದು 11ರಿಂದ ಭಾಗ ಹೋಗ್ತದ ಅಂತ ತಿಳ್ಕೊಬೇಕು. ತಿಳಿತಲ್ಲ? ಇನ್ನು 11 3 33, 11 4 44, 2 ಉಳಿತು 11 2 4 2 6 3 ಹೋಗ್ತದೆ, 3 1 3 4 ಬರೋಬ್ಬರಿ. ಪರಮಾವಧಿ ಗುಣಗಳೆಷ್ಟು? 1400. ಆದ್ದರಿಂದ ಪರಮಾವಧಿ ಗುಣಗಳು ಬರೋಬ್ಬರಿ ಪರಮಾವಧಿ ಗುಣಗಳು 1400. ಆನ್ಸರ್ ಈಸ್ ಈಕ್ವಲ್ ಟು 1400. ನಾವು ಇಷ್ಟು ಚೆಂದಾಗಿ ಬಿಡಿಸ್ಕೊಂಡು ಬಿಡ್ರಿ. ನೀವು ನೋಡ್ರಿ ಎಷ್ಟು ಚೆನ್ನಾಗಾಗ್ತೀರಿ. ಇವತ್ತೊಂದು ರಿವಿಷನ್ ಮಾಡಬೇಕು. ಯಾವುದೇ ಒಂದು ಅತಿ ದೊಡ್ಡ ಅಭ್ಯಾಸ ಯಾವುದು ಅಂತಂದ್ರೆ ನಿಮಗೆ ಪಠ್ಯದೊಳಗೆ ಶೇಕಡ, ಲಾಭ ಹಾನಿ ಲಿಮಿಟ್ ಅದ, ಆಮೇಲೆ ಸುತ್ತಳತೆ ವಿಸ್ತೀರ್ಣಿಗೆ ಲಿಮಿಟ್ ಅದ, ಆಮೇಲೆ ಅನುಪಾತಗಳನ್ನು ಕೆಲವೊಂದಿಷ್ಟು ಲಿಮಿಟ್ ಅದ. ಆದರೆ ಶೇಕಡಾದಾಗ ಹಂಗಲ್ಲ, ಇದು ಹಾಗೆ ಬರೋದು, ಇದು ಬೋರ್ ನೀರು ಇದ್ದಂಗೆ ಅದು. ಮತ್ತೇನೋ ಒಂದು ಹೊಸದು ಕೊಟ್ಟಿರ್ತಾನೆ. ವಿಚಾರ ಶಕ್ತಿ ಜಾಸ್ತಿ ಬೆಳೆಯೋದಾದ್ರೆ ಅಂದ್ರೆ ಶೇಕಡಾ ಲೆಕ್ಕಗಳು. ಮೊದಲು ನೀವು ಶೇಕಡಾ ಲೆಕ್ಕಗಳನ್ನು ಕಲ್ತಿರಿ ಅಂತಂದ್ರೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಅದ. ಬೇಕಾದಂಥ ಗಣಿತಗಳನ್ನು ಬಿಡಿಸುವಂಥ ಶಕ್ತಿ ಇರ್ತದೆ. ಇವು ಏನು ಅನುಕ್ರ ನಂಬರ್ ಕ್ರಮಬದ್ಧವಾಗಿ ಏನನ್ನ ಶೇಕಡಾ ಲೆಕ್ಕಗಳನ್ನು ಕೊಟ್ಟು ಅವತ್ತನ್ನು ಹೋಮ್ವರ್ಕ್ ಅಂತ ಹಾಕಿ ಎಲ್ಲ ಕಂಪ್ಲೀಟ್ ಶೇಕಡಾ ಲೆಕ್ಕಗಳನ್ನು ಮುಗಿಸ್ಬೇಕು. ನೀವೆಲ್ಲರೂ ಕಲಿಬೇಕು. ನೀವೆಲ್ಲ ಪ್ರತಿಯೊಂದು ಶೇಕಡಾ ಲೆಕ್ಕಗಳನ್ನು ಲಕ್ಷ್ಯ ಪಟ್ಟು ನೋಡ್ಬೇಕು. ತಿಳಿತಲ್ಲ? ಚೆನ್ನಾಗಿ ಫೇರ್ದಾಗ ಬರ್ಕೊಡ್ರಿ, ಬಿಡಿಸಿದವ್ರು ಕರೆಕ್ಟ್ ಹಾಕ್ಕೊಡ್ರಿ.